ಬೆಳಗಾವಿಯಲ್ಲಿ 4,600 ಕೋಟಿ ವಂಚನೆ ಆರೋಪ ಪ್ರಕರಣ ಸಂಬಂಧವಾಗಿ ಶಿವಂ ವಂಚನೆಯ ಬಗ್ಗೆ ಸಿಐಡಿ ತಂಡದ ತನಿಖೆ ಚುರುಕಾಗ್ತಾ ಇದೆ. ಬೆಳಗಾವಿಯಲ್ಲಿ 4,600 ಕೋಟಿ ವಂಚನೆ ಆರೋಪ ಪ್ರಕರಣ ಸಂಬಂಧವಾಗಿ ಶಿವಂ ವಂಚನೆಯ ಬಗ್ಗೆ ಸಿಐಡಿ ತಂಡ ತನಿಖೆಯನ್ನ ಇನ್ನೂ ಕೂಡ ಅದನ್ನು ಚುರುಕುಗೊಳಿಸ್ತಾ ಇದೆ. ಶಿವಾನಂದ ನೀಲಣ್ಣನವರ ವಶಕ್ಕೆ ಪಡೆಯಲಿದೆ ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ ಗುಳೇದ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಮಾಳವಾರುತಿ ಪೊಲೀಸರು. ಶಿವಾನಂದ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆತರುವಂತಹ ಸಾಧ್ಯತೆಗಳು ಕೂಡ ಇದೆ. ಶಿವಂ ಅಸೋಸಿಯೇಷನ್ನ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ ಈಗಾಗಲೇ ಸಿಐಡಿ ತಂಡ. ನಿನ್ನೆ 1 ಗಂಟೆಗೂ ಹೆಚ್ಚು ಸಮಯ ಶಿವಾನಂದ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ. 35,000ಕ್ಕೂ ಹೆಚ್ಚು ಜನ ಹೂಡಿಕೆ ಮಾಡಿರುವಂತಹ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಇವತ್ತೇ ಶಿವಾನಂದ ನೀಲಣ್ಣನವರ್ ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳಿದೆ. ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಶಿಫ್ಟ್ ಮಾಡಲಿದ್ದಾರೆ ಸಿಐಡಿ. ಕೋರ್ಟ್ಗೆ 14 ದಿನ ವಶಕ್ಕೆ ನೀಡುವಂತೆ ಸಿಐಡಿ ಕೋರಲಿದೆ. ಬಳಿಕವಾಗಿ ಬೆಂಗಳೂರಿಗೆ ಕರೆದುಕೊಂಡು ಬಂದು ತೀವ್ರ ವಿಚಾರಣೆಯ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೇಕಾಗಿರುವಂತಹ ಕಾರಣಕ್ಕೋಸ್ಕರ, ತೀವ್ರ ವಿಚಾರಣೆಯ ಅಗತ್ಯತೆ ಇರುವಂತಹ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಕರೆದುಕೊಂಡು ಬಂದು ತೀವ್ರ ವಿಚಾರಣೆ ಮಾಡ್ತಾರೆ. ನೀಲಣ್ಣನವರ ಪರವಾಗಿ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತೆ. ಜೊತೆಗೆ ಇವತ್ತೇ ಶಿವಾನಂದ ನೀಲಣ್ಣ ಅವರ ಪರವಾಗಿ ವಕೀಲರು ಅರ್ಜಿ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸದ್ಯಕ್ಕೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಶಿವಂ ವಿಚಾರ ಸಂಬಂಧ? ಹೌದು ಕುಸುಮ, ಏನು ಬಹುಕೋಟಿ ವಂಚನೆ ಪ್ರಕರಣದ ಪ್ರಮುಖ ಆರೋಪಿ ಅಂದ್ರೆ ಶಿವಾನಂದ ನೀಲಣ್ಣನವರು ಮತ್ತು ಅವನ ಸಹಚರ ಏನಿದ್ದಾರೆ, ಅವನನ್ನ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ 4,500 ಕೋಟಿ ವಂಚನೆ ಮಾಡಿದಂತ ಶಿವಾನಂದ ನೀಲಣ್ಣನವ್ರನ್ನ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿಗೆ ವರ್ಗಾವಣೆ ಮಾಡಿದ ಹಿನ್ನೆಲೆಯಲ್ಲಿ ಸಿಐಡಿ ಡಿಐಜಿ ಆದಂತ ಭೀಮಾಶಂಕರ್ ಗುಳೇದವರು ಬೆಳಗಾವಿಗೆ ಆಗಮಿಸಿ ನೀಲಣ್ಣವ್ರನ್ನ ನಿನ್ನೆ ಒಂದು ಗಂಟೆವರೆಗೂ ಒಂದು ತನಿಖೆಗೆ ಒಳಪಡಿಸಿದ್ರು. ಅದಾದ ನಂತರ ಇವತ್ತು ಬೆಳಗಾವಿಗೆ ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿ ಸಲ್ಲಿಸಿ ನಮ್ಮ ಕಸ್ಟಡಿಗೆ ಸಿಐಡಿ ಕಸ್ಟಡಿಗೆ ಕೊಡಿ ಅಂತೇಳಿ ಒಂದು ಮನವಿ ಸಲ್ಲಿಸಿದ ನಂತರ ಜಡ್ಜ್ ಆದೇಶ ಮಾಡಿ 14 ದಿನಗಳ ಕಸ್ಟಡಿಗೆ ಕೇಳ್ತಾರೆ. ಅದಾದ್ಮೇಲೆ ಜಡ್ಜ್ ಆದೇಶದಂತೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಬೆಂಗಳೂರಿನಲ್ಲಿ ಯಾವ ತರನಾಗಿ ಅವನನ್ನ ಎನ್ಕ್ವೈರಿ ಮಾಡಬೇಕು ಮತ್ತು ವಿಚಾರಣೆ ಮಾಡ್ಬೇಕಂತ ಹೇಳಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ. ಅದಾದ ನಂತರ ಈ ಬಹುಕೋಟಿ ವಂಚನೆ ಮಾಡಿದಂತ ಏನು ನೀಲಣ್ಣನವರು ಇವನ ಜೊತೆ ಮತ್ತೆ ಬೇರೆ ಬೇರೆ ಯಾರ್ಯಾರಿದ್ದಾರೆ, ಯಾಕಂದ್ರೆ 4,500 ಕೋಟಿಯ ಬಹುಕೋಟಿ ಇದು ವಂಚನೆ ಆಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದಂತೆ ಸಿಐಡಿ ಅಧಿಕಾರಿಗಳು ಏನು ಶಿವಾನಂದ ನೀಲಣ್ಣನವರು ಮತ್ತು ಅವನ ಸಹಚರರನ್ನ ಬಂಧಿಸಿ ಇವತ್ತು ಒಂದು ಪ್ರಕರಣವನ್ನು ದಾಖಲೆ ಬೆಳಗಾವಿಯ ಕೋರ್ಟ್ ಅಲ್ಲಿ ಪ್ರಕರಣವನ್ನ ಏನೋ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೇಕಾಗತ್ತೆ ಕುಸುಮ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.